ನಿಮ್ಗೆ ಗೊತ್ತಿದ್ದ ವಿಷಯ ಐತೆ EPS 95 ಪೆನ್ಷನ್ ಈಗ ಸುಮಾರು 10 ವರ್ಷದಿಂದ ನಾವು ಇದನ್ನು ಫೈಟ್ ಮಾಡ್ತಾ ಇದ್ದೀವಿ. ಏನು EPS 95 ಪೆನ್ಷನ್ ಸ್ಕೀಮ್. ಇದರಲ್ಲಿ ಯಾರ್ಯಾರು ಬರ್ತಾರೆ? ಮುಖ್ಯವಾಗಿ ಕರ್ನಾಟಕದಿಂದ 1,25,000 ಜನ KSRTC BMTC ಅವ್ರು ಬರ್ತಾರೆ. ಹಗಲು ರಾತ್ರಿ ನೀವು ಚಿಕ್ಕವರಿದ್ದಾಗ ಬಸ್ಸಲ್ಲಿ ಕರ್ಕೊಂಡು ಹೋಗ್ಯಾರ ಅವರು. ನಿಮ್ಮವ್ರನ್ನ, ನಿಮ್ಮ ತಂದೆಯವ್ರನ್ನ, ನಿಮ್ಮ ತಾಯಿಯವ್ರನ್ನ ಅವಾಗೆಲ್ಲ ಹಗಲು ರಾತ್ರಿ ಡ್ಯೂಟಿ ಮಾಡಿ ಪಾಪ ಕರ್ಕೊಂಡು ಹೋದವ್ರಿಗೆ ಇವತ್ತಿನ ದಿವಸ ಅವ್ರ ಪೆನ್ಷನ್ನು 800, 1000, 1,500 ಬರ್ತವೆ. ಫಾರ್ ಎಕ್ಸಾಂಪಲ್ ಆಮೇಲೆ ಈಗ ನೋಡ್ರಿ NMDC ನ್ಯಾಷನಲ್ ಸೆಂಟರ್ ಡೆವಲಪ್ಮೆಂಟ್ ಅಷ್ಟೇ. ಎಸ್ಕಾಟ್ ಅವರು, ಕಿರ್ಲೋಸ್ಕರ್ ಅವರು, ITIದವರು, HAN ಅವರು, ಆಮೇಲೆ ಮೈಕೋನವರು. ಹೀಗಾಗಿ ಏನಾಗ್ಬಿಟ್ಟಿದೆ, 81 ಲಕ್ಷ ಜನ ದೇ ಆರ್ ಇನ್ ಡೋರ್ಡಮ್ಸ್. ತೇಜಸ್ವಿ ಅವ್ರಿಗೆ ಸಾಕಷ್ಟು ಸರಿ ನಾನು ಹೇಳಿದ್ದೀನಿ, ಮಾತಾಡ್ತೀನಿ ಅಂತ ಹೇಳ್ಯಾರೆ. ಅವ್ರಿಗೆ ಟೈಮ್ ಸಿಕ್ಕಿಲ್ಲ. ಕರೆಕ್ಟಾಗಿ ಹೇಳ್ತೀನಿ ನಾನು. ನಮ್ದೇನೆಂದರೆ ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳಲ್ಲ. ರಾಷ್ಟ್ರದ ಅಭಿವೃದ್ಧಿ ಸಲುವಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಬರೀ ನಾನು ಡೆವಲಪ್ಮೆಂಟ್ ಮಾಡಿ ರಾಷ್ಟ್ರವನ್ನು ದೊಡ್ಡ ಮಾಡಿದರೆ ನಮ್ಮ ಹಿತನೂ ನೋಡ್ಕೋಬೇಕು. ಇಷ್ಟು ವರ್ಷ ಸರ್ವಿಸ್ ಮಾಡಿದ ಮೇಲೆ ಪಾಪ ಇವನ ಗತಿ ಏನು? 1,000-1,500 ಪೆನ್ಷನ್ ಕೊಟ್ಟರೆ ಅವನು ಜೀವನ ಮಾಡಬಲ್ಲನ? ನಾವೇನು ಜಾಸ್ತಿ ಕೇಳ್ತಾ ಇಲ್ಲ. 7,500 ರೂಪಾಯಿ ಗಂಡ ಹೆಂಡತಿ 2 ಸರಿ ಊಟ ಮಾಡಿ ಚಿಕ್ಕ ಮನೆಯಲ್ಲಿರೋದು ಇದೇನು ಜಾಸ್ತಿನಾ? ನಾವು ಸರ್ಕಾರಕ್ಕೆ ದುಡ್ಡು ಕೇಳ್ತಾ ಇಲ್ಲ, ನಾವು ಕಾಂಟ್ರಿಬ್ಯೂಟ್ ಮಾಡಿ ಪ್ರತಿಯೊಬ್ಬರು ನಾವು 540 ರೂಪಾಯಿ ಅಂದರೆ 1,250 ರೂಪಾಯಿ ಪ್ರತಿ ತಿಂಗಳು ಕಟ್ಟಿದ್ದೀವಿ. ಅಟಲ್ ಬಿಹಾರಿ ಪೆನ್ಷನ್ ಯೋಜನಾ ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಯಿತು. ಏನಾಯಿತು? ಅವ್ರು ಎಷ್ಟು ಕಟ್ತಾರೆ? 100 ರೂಪೀಸ್. 100 ರೂಪೀಸ್ ಕಟ್ಟಿದರೆ ಸರ್ಕಾರ 100 ರೂಪಾಯಿ ಕೊಡ್ತದೆ. 30 ವರ್ಷ ಆದಮೇಲೆ ಅವ್ನು 3,000 ರೂಪಾಯಿ ಪೆನ್ಷನ್ ಕೊಡ್ತಾರೆ. ಸ್ವಾಮಿ, ನಾವು 540 ರೂಪಾಯಿ ಕಟ್ಟಿವಿ, ನಮ್ಮ ಪೆನ್ಷನ್ ಎಷ್ಟು ಕೊಡಬೇಕು? ಸಿಂಪಲ್ ಲಾಜಿಕ್ ಇದು. ಅಷ್ಟು ಕೊಡಬೇಡ್ರಿ. ನಮಗೆ ಬೇಕಾಗೋದು ಗಂಡ ಹೆಂಡತಿ ಇರಲಿಕ್ಕೆ ಕೊಡ್ರಿ. ತೇಜಸ್ವಿ ಅವ್ರಿಗೆ ಯಾವಾಗ ಮನಸ್ಸು ಬರ್ತದೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ. ಈಗ ನಾವು ಬಂದ ಮುಖ್ಯ ಕಾರಣ ಅಂದರೆ ನಾಳೆ ಬಜೆಟ್ ಮೀಟಿಂಗ್ ಇದೆ. ಆ ಬಜೆಟಲ್ಲಿ ಇದೂ ಒಂದು ಮಾಡಿ ಪಾಸ್ ಮಾಡಿಸ್ಕೊಟ್ರೆ ಆ 81 ಲಕ್ಷ ಜನ ನಿಮಗೆಲ್ಲ ಆಶೀರ್ವಾದ ಮಾಡ್ತಾರೆ, BJPಗೆ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಎಲ್ಲ ಸರ್ಕಾರಗಳು ಬಂದು ಹೋದ್ರು ಇದುವರೆಗೂ. 1995ರಿಂದ ಇದು ಆಗಿರೋದು. ಯಾವ ಸರ್ಕಾರ ಮಾಡ್ತಾ ಇಲ್ಲ. ಈ ಲೆಟರ್ ಕೊಟ್ಟರೆ ತೇಜಸ್ವಿ ಗೊತ್ತಾಗ್ತದೆ. ಹೋಗಿ ಫೋನಲ್ಲಿ ಮಾತಾಡಬೇಡ್ರಿ. ಲೆಟರ್ ಫ್ಯಾಕ್ಸ್ ಮಾಡಿ. ಹಂಗೆ ಆದರೆ ನಮ್ಮದೊಂದು ಅಪಾಯಿಂಟ್ಮೆಂಟ್ ಹೋದ್ರೆ 6ನೇ ತಾರೀಕು ಅವ್ರು ಕೊಡೋದ ರೀ. ಆರ್ಡರ್ ಮಿನಿಸ್ಟರ್ ಪಾಂಡವ್ರಿಗೆ ಒಂದು ಫಾರ್ವರ್ಡ್ ಮಾಡಿ. ಇದರಲ್ಲೆಲ್ಲ ಇದೆ. ನರೇಂದ್ರ ಮೋದಿ ಸಾಹೇಬ್ರಿಗೆ, ಅಮಿತ್ ಶಾ ಅವರಿಗೆ ಮತ್ತು ನಿರ್ಮಲಾ ಸೀತಾರಾಮನ್, ಮುಖ್ಯವಾಗಿ ಆ 3 ಜನಕ್ಕೆ ಈ ಒಂದು ತಮ್ಮ ಮೇಲ್ ಮೂಲಕ ಕಳಿಸ್ಕೊಳ್ಳಿ. ದೇಶದಲ್ಲಿ ಇದಾಗಿಲ್ಲ. ಮತ್ತು ಅವ್ರ ಸಲುವಾಗಿ ಮಾಡಿದ್ರು. ನಮ್ಮ ರೆಪ್ರೆಸೆಂಟೇಟಿವ್ ಅಂತ ತಿಳ್ಕೊಂಡು ಹೊಡೆದ್ರ